Good morning, student. In the yesterday class, we are discussing about the some important points regarding factors influencing on the rate of reactions. ಅದರೊಳಗೆ ಕಾನ್ಸಂಟ್ರೇಷನ್ ಟರ್ಮ್ ತಗೊಂಡಿದ್ವಿ. ಕಾನ್ಸಂಟ್ರೇಷನ್ ಟರ್ಮ್ ಒಳಗೆ ರೇಟ್ ಎಕ್ಸ್ಪ್ರೆಷನ್ ಡಿಫೈನ್ ಮಾಡಿದ್ವಿ. ಅದ ರೇಟ್ ಎಕ್ಸ್ಪ್ರೆಷನ್ ಹೆಂಗೆ ಬರೀಬೇಕು ಹೇಳಿದ್ವಿ. ಆಮೇಲೆ ಅದರೊಳಗೆ ರೇಟ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಆರ್ಡರ್ ಮತ್ತು ಮೊಲೆಕ್ಯುಲಾರಿಟಿ ಅಂತ ಹೇಳಿ ಟರ್ಮ್ಸ್ ಅನ್ನು ತಗೊಂಡಿದ್ವಿ. ಆರ್ಡರ್ ಮತ್ತು ಮೊಲೆಕ್ಯುಲಾರಿಟಿ ಡಿಫ್ರೆನ್ಸಸ್ ಅನ್ನ ನೋಡಿದ್ವಿ. ಅದಾದ ನಂತರ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಅಂತ ಬಂದಿತ್ತು. ಈಗ ನಾವು ರೇಟ್ ಎಕ್ಸ್ಪ್ರೆಷನ್ ಬರೀತೀವಿ. ಆ ರೇಟ್ ಎಕ್ಸ್ಪ್ರೆಷನ್ ಒಳಗೆ at a particular time particular concentration of reactant ಫೈಂಡ್ ಔಟ್ ಮಾಡೋದು ಏನಾಗ್ತದೆ, ಡಿಫಿಕಲ್ಟ್ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಆ ರೇಟ್ ಎಕ್ಸ್ಪ್ರೆಷನ್ ಅನ್ನು ತಗೊಂಡು ನಾವೇನು ಮಾಡ್ತೀವಿ, ಇಂಟಿಗ್ರೇಷನ್ ಮಾಡ್ತೀವಿ. ಇಂಟಿಗ್ರೇಷನ್ ಮಾಡಿ ಒಂದು ರೇಟ್ ಕಾನ್ಸ್ಟೆಂಟ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಆ ರೇಟ್ ಕಾನ್ಸ್ಟೆಂಟ್ ಇಕ್ವೇಷನ್ ಇಂದ ನಾವೇನು ಮಾಡ್ಬೋದು, at a different change of concentration and different time we are finding the rate constant. ರೇಟ್ ಕಾನ್ಸ್ಟೆಂಟ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಅಥವಾ ರೇಟ್ ಕಾನ್ಸ್ಟೆಂಟ್ ಕೊಡ್ತಾರ, ಕಾನ್ಸಂಟ್ರೇಷನ್ ಫೈಂಡ್ ಮಾಡ್ತೀವಿ. ಅಥವಾ ಕಾನ್ಸಂಟ್ರೇಷನ್ನು ಆಮೇಲೆ ರೇಟ್ ಕಾನ್ಸ್ಟೆಂಟ್ ಕೊಡ್ತಾರ, ಟೈಮನ್ನು ಫೈಂಡ್ ಮಾಡ್ತೀವಿ. ಈ ರೀತಿ ಒಂದು ಇಕ್ವೇಷನ್ ಅನ್ನು ಕೊಡ್ತಾರ. ಆ ಇಕ್ವೇಷನ್ ಅನ್ನು ನಾವೇನು ಮಾಡಿದ್ವಿ, ಎರಡು ಆರ್ಡರ್ದ ರೇಟ್ ಕಾನ್ಸ್ಟೆಂಟ್ ಅನ್ನು ಫೈಂಡ್ ಔಟ್ ಮಾಡಿದ್ವಿ. ಒಂದು ಜೀರೋ ಆರ್ಡರ್ ರಿಯಾಕ್ಷನ್, ಇನ್ನೊಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ಯಾವ ರೀತಿ ಡೆರಿವೇಷನ್ ಮಾಡಬೇಕು ಇಂಪಾರ್ಟೆಂಟ್ ಅದ 3 ಮಾರ್ಕ್ಸಿಗೆ. ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಅನ್ನ ಮಾಡ್ಕೊಡ್ರಿ. ಒಂದೇದು ಜೀರೋ ಆರ್ಡರ್ ರಿಯಾಕ್ಷನ್, K is equal to R0 minus R divided by T. Then first order reaction, K is equal to 2.303 divided by T into log R0 divided by R. ಹೌದಾ, ಇದರೊಳಗೆ R0 ಅಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್, R ಅಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್. ಹೌದಾ, ಆಮೇಲೆ T ಅಂದ್ರೆ ಟೈಮ್, ಆಮೇಲೆ K ಅಂದ್ರೆ ರೇಟ್ ಕಾನ್ಸ್ಟೆಂಟ್. ಹೌದಾ, ಇಷ್ಟು ನಾವೇನು ಮಾಡಿದ್ವಿ, ಎರಡು ಇಕ್ವೇಷನ್ ಡೆರಿವೇಷನ್ಸ್ ಅನ್ನ ಡಿರೈವ್ ಮಾಡಿದ್ವಿ. ಹೋದ ವಿಡಿಯೋ ಒಳಗೆ ಡೆರಿವೇಷನ್ಸ್ ಅನ್ನ ಏನು ಮಾಡಿದ್ವಿ, ಡಿರೈವ್ ಮಾಡಿದ್ವಿ. ಈಗ ಈ ಜೀರೋ ಆರ್ಡರ್ ರಿಯಾಕ್ಷನ್ಸ್ಗೂ ಮತ್ತು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ಗೂ 1 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಹೌದಾ, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಜೀರೋ ಆರ್ಡರ್ ರಿಯಾಕ್ಷನ್ ಆರ್ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಲ್ಲ ಅಂದ್ರೆ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಕೇಳ್ತಾರೆ. ಗ್ರಾಫಿಕಲ್ ರೀಪ್ರೆಸೆಂಟೇಷನ್, ಆ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಅನ್ನು ನಾವೇನು ಮಾಡಬೇಕು, ಜೀರೋ ಆರ್ಡರ್ಗೆ ಹೆಂಗೆ ಕೊಡ್ತೀವಿ, ಆಮೇಲೆ ಫಸ್ಟ್ ಆರ್ಡರ್ಗೆ ಹೆಂಗೆ ಕೊಡ್ತೀವಿ. ಫಸ್ಟ್ ಏನು ತಗೋತೀವಿ, ಜೀರೋ ಆರ್ಡರ್ ರಿಯಾಕ್ಷನ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಮಾಡಕ್ಕಿದ್ರೆ ಹೌದಾ, ಒಂದು ಇಕ್ವೇಷನ್ ಅಂತ ತಗೊಂಡಿದ್ವಿ. ಅದರೊಳಗೆ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನಾವು ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅವಾಗ ನಮಗೆ ಏನು ಸಿಗ್ತದೆ, ಇಕ್ವೇಷನ್ ಸಿಗ್ತದೆ. ಹೌದಾ, ಆಮೇಲೆ ನಾವೇನು ಮಾಡ್ತೀವಿ, ಇಕ್ವೇಷನ್ ಏನಂದ್ರೆ ಕಾನ್ಸಂಟ್ರೇಷನ್ ಆಫ್ R is equal to KT plus R0 ಅಂತ ಹೇಳಿ ಇಕ್ವೇಷನ್ ಬಂದಿದ್ರಿ. KT plus R0 ಅಂತ ಹೇಳಿ. ಹೌದಾ, ಈ ಇಕ್ವೇಷನ್ ಅನ್ನು ತಗೊಂಡು ನಾವೇನು ಮಾಡ್ತೀವಿ, ಈಗ ಒಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಇದು ಕ್ವಾಂಟಿಟಿ ಚೇಂಜ್ ಆಗ್ತದೆ, ಈ ಕ್ವಾಂಟಿಟಿ ಕಾನ್ಸ್ಟೆಂಟ್ ಇರ್ತದೆ, ಟೈಮ್ ಚೇಂಜ್ ಆಗ್ತದೆ, ಇದು ಕಾನ್ಸ್ಟೆಂಟ್ ಅದ, ಇದು ಕಾನ್ಸ್ಟೆಂಟ್ ಅದ, ಇದು ಕಾನ್ಸ್ಟೆಂಟ್ ಅದ. ಈ ಮತ್ತು ಈ ಎರಡು ವ್ಯಾಲ್ಯೂ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ ಆಮೇಲೆ ಟೈಮ್ ಎರಡು ವೇರೀಸ್ ಆಗ್ತಾವ. ಅದಕ್ಕೆ ನಾವು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಈ ವೇರಿಯಸ್ ಟರ್ಮ್ಸ್ ನ ತಗೋತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಕಾನ್ಸಂಟ್ರೇಷನ್ ಆಫ್ ಆರ್ ಅದ ಚೇಂಜ್ ಇನ್ ಆರ್ ವರ್ಸಸ್ ಟೈಮ್ ಅನ್ನು ತಗೊಂಡು ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ರೆ ನಮಗೆ ಏನು ಸಿಗ್ತದೆ, ಒಂದು ಇನ್ಕ್ಲೈನ್ಡ್ ಸ್ಟ್ರೇಟ್ ಲೈನ್ ಸಿಗ್ತದೆ. y is equal to mx plus c. ಬರ ಸ್ಟ್ರೇಟ್ ಲೈನ್ ಇಕ್ವೇಷನ್ ಅದಲ್ಲ, ಇದು ಸ್ಟ್ರೇಟ್ ಲೈನ್ ಇಕ್ವೇಷನ್ ಅನ್ನ ರಿಸಲ್ಟ್ಸ್ ಮಾಡೋದ್ರಿಂದ ಈ ಇಕ್ವೇಷನ್ ಅನ್ನ ತಗೊಂಡು ನಾವೊಂದು ಗ್ರಾಫ್ ಅನ್ನ ರಿಪ್ರೆಸೆಂಟೇಷನ್ ಮಾಡಿದಾಗ ಈ ರೀತಿ ಒಂದು ಇನ್ಕ್ಲೈನ್ ನಮಗೆ ಸಿಗ್ತದೆ, ಸ್ಟ್ರೇಟ್ ಲೈನ್ ಸಿಗ್ತದೆ. ಈ ಸ್ಟ್ರೇಟ್ ಲೈನ್ ನೀವು ಯಾವುದೇ ಪಾಯಿಂಟ್ ಅನ್ನ ತಗೊಂಡು ಸ್ಲೋಪ್ ಅನ್ನ ಫೈಂಡ್ ಮಾಡಿದಾಗ that slope is equal to the ಇದು rate constant will be K is equal to minus of slope, negative value of the slope. ಇಷ್ಟು ನಾವೇನು ಮಾಡ್ತೀವಿ, ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಅದೇ ರೀತಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬಂದ್ರೆ ಅಂದ್ರೆ ಅಲ್ಲಿ ನಾವೇನು ಮಾಡ್ತೀವಿ, ಲ್ಯಾನ್ ಆರ್ ಇಸ್ ಈಕ್ವಲ್ ಟು ಹೌದಾ KT ಪ್ಲಸ್ ಲ್ಯಾನ್ R0 ಅಂತ ಬಂದಿರ್ತದ್ರಿ. ಲ್ಯಾನ್ R0 ಕಾನ್ಸ್ಟೆಂಟ್ ಅದ, K ನು ಕಾನ್ಸ್ಟೆಂಟ್ ಅದ. T ವರ್ಸಸ್ ಲ್ಯಾನ್ R ತಗೋತೀವಿ. ಲ್ಯಾನ್ ಆಫ್ R ವರ್ಸಸ್ ಟೈಮ್ T, ಲ್ಯಾನ್ R ವರ್ಸಸ್ ಟೈಮ್ T. ಇಲ್ಲಿ ಸೇಮ್ ಗ್ರಾಫ್ ಬರ್ತದೆ, ದಟ್ ಇಸ್ ದ ಇನ್ಕ್ಲೈನ್ಡ್ ಲೈನ್. ಒಂದು ಇನ್ಕ್ಲೈನ್ಡ್ ಲೈನ್ ಅಂತ ಗ್ರಾಫ್ ಬರ್ತದೆ. ಇದ್ರದ್ದು ಸ್ಲೋಪ್ ಏನು ಸಿಗ್ತದೆ, ದ K is equal to negative of the slope. ದ K is equal to ಸ್ಲೋಪ್ ಬರ್ತದೆ. ಈಗ ಇದರೊಳಗೆ ಇನ್ನೊಂದು ಮಾಡಬಹುದು, ಇದೇ ಈಕ್ವೇಷನ್
ಇದಲ್ಲ ಈ ವ್ಯಾಲ್ಯೂಸ್ ಅನ್ನ ಇಲ್ಲೇ ಇಡ್ರಿ ಆಮೇಲೆ ಈ ವ್ಯಾಲ್ಯೂಸ್ ಅನ್ನ ಈ ಕಡೆ ತಗೊಳ್ಳಿ ಅವಾಗ ಏನಾಗ್ತದೆ log r0 divided by r is equal to ಈ ಈಕ್ವೇಷನ್ ತಗೊಂಡ್ರೆ ಅಂದ್ರೆ ಇಂಟು ಅದ ಈ ಕಡೆ ತಂದ್ರೆ ಏನಾಗ್ತದೆ ಹೌದಾ ಡಿವೈಡೆಡ್ ಅದ ಇದನ್ನ ನಾವು ಏನು ಮಾಡ್ತೀವಿ kt divided by 2.303 kt divided by 2.303 ಇದರೊಳಗೆ ವೇರಿಯಬಲ್ ಟರ್ಮ್ ಇದು ಆಮೇಲೆ t ಇದು ಕಾನ್ಸ್ಟೆಂಟ್ ಇದು ಕಾನ್ಸ್ಟೆಂಟ್ ಇರ್ತದೆ ಅದಕ್ಕೆ ಈ ವ್ಯಾಲ್ಯೂಸ್ ಅನ್ನು ತಗೊಂಡು ನಾವು ಏನೋ ಗ್ರಾಫ್ ಅನ್ನು ಪ್ಲಾಟ್ ಮಾಡ್ತೀವಿ we plot the graph that is log r0 divided by r versus time log r0 divided by r versus time then you get the straight line that is passing through the origin that is passing through the origin then when you find the slope then slope is equal to minus k divided by 2.303 slope is equal to minus k divided by 2.303 it is a graphical representation of the zero order and the first order ಅದ ಯಾವುದೋ ಒಂದು ವರ್ಷ ಯಾವಾಗೊಮ್ಮೆ ಕ್ವೆಶ್ಚನ್ ಪೇಪರ್ ಕೇಳಿದಾರೆ ಜೀರೋ ಆರ್ಡರ್ ರಿಯಾಕ್ಷನ್ ಹೌದಾ ಹೆಂಗಂದ್ರೆ derive the rate constant of zero order reaction and explain its graph ಅದು ಗ್ರಾಫಿಕಲ್ ರಿಪ್ರೆಸೆಂಟ್ ಅಂತ ಹೇಳಿ 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕ್ವೆಶ್ಚನ್ಸ್ ಬರ್ತದೆ ಆಮೇಲೆ ಗಿವ್ an example of zero order reaction and first order reaction zero order ಮತ್ತು first order reaction ದ ಒಂದು ಎಕ್ಸಾಂಪಲ್ ಕೊಡುತ್ತಾರೆ ಹೌದಾ the reaction taking place at the metal surface by using the catalyst ಹೌದಾ ನಾವೇನ್ catalyst ಅನ್ನು ತಗೊಂಡು gaseous phase reactions ಅನ್ನು ಮಾಡ್ತೀವಿ metal surface ಮ್ಯಾಗ hot metal surface ಮ್ಯಾಗ all are example for zero order reactions ಹೌದಾ we call the decomposition of ammonia on the platinum metal surface ಹೌದಾ ನೀವು ಏನು ಮಾಡ್ತೀವಿ ಒಂದು ಪ್ಲಾಟಿನಮ್ ಮೆಟಲ್ ಅಂತ ತಗೊಂಡು ಇದಕ್ಕೆ ಏನು ಮಾಡ್ತೀವಿ ಒಂದು ಹೈ ಪ್ರೆಷರ್ ಒಂದು ಟೆಂಪರೇಚರ್ ಒಳಗೆ ಇದ್ರ ಮ್ಯಾಗ ಅಮೋನಿಯಾ ಗ್ಯಾಸ್ ಅನ್ನು ಪಾಸ್ ಮಾಡ್ತೀರಿ ಅಮೋನಿಯಾ ಗ್ಯಾಸ್ ಏನಾಗ್ತದೆ ಡಿಕಂಪೋಸ್ ಆಗ್ತದೆ ಹೌದಾ ಈ ಅಮೋನಿಯಾ ಗ್ಯಾಸ್ ಡಿಕಂಪೋಸನ್ ಆಗ್ತಲ್ಲ ದಟ್ ಈಸ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬಿಕಾಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಿರ್ತದೆ ಇಂಡಿಪೆಂಡೆಂಟ್ ಇರ್ತದೆ ಅಥವಾ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ದಾಗ ಇಂಡಿಪೆಂಡೆಂಟ್ ಇರ್ತದೆ ಅದೇ ರೀತಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅನ್ನು ತಗೊಂಡ್ರೆ decomposition of N2O5 ಹೌದಾ all the artificial or natural decay of the ಹೌದಾ unstable nuclei ಹೌದಾ ಅನ್ಸ್ಟೇಬಲ್ ನ್ಯೂಕ್ಲಿಯೈ ರೇಡಿಯೋಆಕ್ಟಿವ್ ನ್ಯೂಕ್ಲಿಯೈ ಇರ್ತಾವಲ್ಲ ಅವೇನ ಡಿಕಂಪೋಸ್ ಆಗ್ತಾವ ಅಥವಾ ಡಿವೈಡ್ ಆಗ್ತಾವ ಅದು ಅನ್ಸ್ಟೇಬಲ್ ನ್ಯೂಕ್ಲಿಯೈ ಏನು ಆರ್ಟಿಫಿಷಿಯಲ್ ಡಿಕೆ ಆಗ್ತದ ದಟ್ ಈಸ್ ಎಕ್ಸಾಂಪಲ್ ಫಾರ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಇದು ಒಂದು ಎರಡು ಎಕ್ಸಾಂಪಲ್ ನೆನಪಿಟ್ರಿ ಹೌದಾ ದಿಸ್ ಈಸ್ ಅಬೌಟ್ ದ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದಿ ಜೀರೋ ಆರ್ಡರ್ ರಿಯಾಕ್ಷನ್ ಅಂಡ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದರೊಳಗೆ ಇನ್ನೊಂದು ಟರ್ಮ್ ಬರ್ತದ ಹಾಫ್ ಲೈಫ್ ಪೀರಿಯಡ್ ಅಂತ ಬರ್ತದೆ the next one is half life period half life period for zero order reaction and first order reaction. First come to the point, what is meant by half life period? Definition of the half life period. half life ಅದು ಅಂದ್ರೆ ಅರ್ಧ ಲೈಫ್ ಪೀರಿಯಡ್ ಹೌದಾ ಟೈಮ್ ಅನ್ನು ತಗೋತೀವಿ ನಾವು ಏನು ಹೇಳತ್ತಿದ್ರೆ ಜೀರೋ ಆರ್ಡರ್ ಮತ್ತು ಫಸ್ಟ್ ಆರ್ಡರ್ ರಿಯಾಕ್ಷನ್ ತಗೋತೀವಿ ಅದು ಆರ್ಡರ್ ಅಥವಾ ರೇಟ್ ಅನ್ನ ಕಂಡುಹಿಡಿದು ಮಾಡತ್ತೀವಿ ಹೌದಾ ರೇಟ್ ಅನ್ನ ನಾವೇನು ತಗೋತೀವಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೌದಾ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನು ಚೇಂಜ್ ಆಗ್ತದೆ ಅದನ್ನು ನಾವೇನು ತಗೋತೀವಿ ರೇಟ್ ತಗೋತೀವಿ ಸಪೋಸ್ ಆರ್ ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆರ್ ನಾಟ್ ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆರ್ ನಾಟ್ ಏನಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಅದ ದೆನ್ ಆರ್ ಇಸ್ ದ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಇಲ್ಲಿ ಆಗತ್ತೆ ಚೇಂಜ್ ಆಗತ್ತೆ
ಈಗ ನಮಗೆ ಏನು ಬೇಕಾಗಿದೆ ಹಾಫ್ ಲೈಫ್ ಪೀರಿಯಡ್ ನಾವು ಡೆಫಿನಿಷನ್ ಬರೆಯುತ್ತಿದ್ದೇವೆ ಅಂದ್ರೆ ಹೌದಾ ಇಟ್ ಈಸ್ ದ ಟೈಮ್ when the exactly ಹೌದಾ the initial concentration will be exactly reduced to half value ಹೌದಾ ಇದೇನದರಿ at the time in which the initial concentration will be reduced to the half ಹೌದಾ ಯಾವ ಒಂದು ಟೈಮ್ ಒಳಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಇದ್ದು ಎಕ್ಸಾಕ್ಟ್ ಆಗಿ ಹಾಫ್ ಆಗ್ತದ ಹೌದಾ ಮೊದಲೇನು ಇತ್ತಲ್ಲ ಅದ್ರ ಹಾಫ್ ಆಗಬೇಕಾದ್ರೆ ಏನು ಟೈಮ್ ಆಗ್ತದ ಆ ಟೈಮ್ಗೆ ನಾವು ಏನು ತಗೊಂಡಿವಿ ಹಾಫ್ ಲೈಫ್ ಪೀರಿಯಡ್ ಆ ಟೈಮ್ಗೆ ಏನು ತಗೊಂಡಿವಿ ಹಾಫ್ ಲೈಫ್ ಪೀರಿಯಡ್ ಅಂತ ತಗೊಂಡಿವಿ ಹಾಫ್ ಲೈಫ್ ಪೀರಿಯಡ್ ಮೀನ್ಸ್ ಇಟ್ ಈಸ್ ದ ಟೈಮ್ ಇನ್ ವಿಚ್ the concentration of the reactant exactly reduces to its half value ಹೌದಾ ಸಪೋಸ್ ನಾ ಏನಾದರೂ ಇನಿಷಿಯಲ್ ಕಾನ್ಸಂಟ್ರೇಷನ್ 50 ತಗೊಂಡಿದ್ವಿ ಅಂದ್ರೆ ಇದರ ಎಕ್ಸಾಕ್ಟ್ಲಿ ಹಾಫ್ ಅಂದ್ರೆ ನಾವೇನು ತಗೋತೀವಿ 25 ತಗೋತೀವಿ ಈ 50 ಇದ್ದು 25 ಆಗಬೇಕಾದ್ರೆ ಯಾವ ಟೈಮ್ ಒಳಗ ಅದು 25 ಆಗ್ತದ that time we call it as the half life period that is called the half life period ಹೌದಾ ಅದನ್ನ ನಾವು ಏನು ಡಿಫೈನ್ ಮಾಡ್ತೀವಿ it is the time in which the concentration of the reactant it is reduced to exactly half of the initial value exactly reduced to the half of the initial value that is called the half life period ಈಗ zero order ಅನ್ನು ತಗೊಂಡ್ರೆ zero order reaction ಅನ್ನ ಆಲ್ರೆಡಿ ಡಿಫೈನ್ ಮಾಡ್ತೀರಿ ಹೌದಾ zero order ಇಂಟಿಗ್ರೇಷನ್ ರೇಟ್ ಕಾನ್ಸ್ಟೆಂಟ್ ಅನ್ನು ತಗೊಂಡಿದ್ರಿ ಈಗ ನಮ್ಮ ರೇಟ್ ಕಾನ್ಸ್ಟೆಂಟ್ ಏನಾದ್ರೆ zero order reaction that is k is equal to r naught minus r divided by t it is the rate constant for the zero order reactions ಹೌದಾ ಸಿಂಪಲ್ ಆದ ಏನು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ k is equal to r naught minus r divided by t it is the rate constant for the zero order reaction howda suppose when you are finding the half life period for zero order reaction howda half life period for zero order reaction suppose half life period ಅಂದ್ರೆ ನಾವು ಏನು ತಗೋತೀವಿ t half ಹೌದಾ that is t is equal to ನಾವು ಏನು ತಗೋಬೇಕ್ರಿ half value ಅಂದ್ರೆ t ಅಂದ್ರೆ ಟೈಮ್ ತಗೊಂಡಿವಿ ಅದು ಎಕ್ಸಾಕ್ಟ್ಲಿ ಹಾಫ್ ಆಗಕ್ಕೆ ಟೈಮ್ ಅದಲ್ಲ ಅದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ t half ಅಂತ ತಗೋತೀನಿ then the concentration of r that is change in concentration ಅಂದ್ರೆ ಎಕ್ಸಾಕ್ಟ್ಲಿ ಏನಿರ್ತದೆ ಅದು half of the initial value initial concentration ಅಂದ್ರೆ ಏನು ತಗೊಂಡಿನಿ ನಾನು r naught ಅಂತ ತಗೊಂಡಿನಿ ಇದು half ಅಂದ್ರೆ divided by 2 ಅಂತ divided by 2 ಹೌದಾ that is change in concentration that is exactly half of the initial value then these two equations these two values will be put in the equation ಈ rate constant equation ಒಳಗ these two values ಅನ್ನ ಈ ಎರಡು values ಅನ್ನು ಏನು ಮಾಡ್ರಿ ಫಿಲ್ ಮಾಡ್ರಿ ಅವಾಗ ಏನಾಗ್ತದ k is equal to ಹೌದಾ r naught minus r ಅಂದ್ರೆ ಏನಂದ್ರೆ r naught divided by 2 ಹೌದಾ then 4 divided by t ಅದ ಇದನ್ನ ತೆಗೆದಾಗ ಏನು ಸಿಗ್ತದ್ರಿ r naught by 2 ನ ಉಳಿತದ ಹೌದಾ ಇದು 1 ಅದ ಇದು ಅರ್ಧ ಅದ ಹೌದಾ 1 ಒಳಗೆ ಹಾಫ್ ತೆಗೆದ್ರೆ ಮತ್ತೆ ಎಷ್ಟು ಉಳಿತದ ಹಾಫ್ ಉಳಿತದ ಅವಾಗ ನಾವು ಏನು ಬರೀಬಹುದ್ರಿ that is k is equal to r naught divided by 2t ಅಂತ ಬರ್ತೀವಿ ಇದು t half ಅಂತ ಬರ್ತೀವಿ ಹೌದಾ ಈಗ ಏನು ಮಾಡಿ ಈ t half ಅನ್ನು ಈ ಕಡೆ ತಗೊಳ್ಳಿ ಈ k ಅನ್ನು ಈ ಕಡೆ ತಗೊಳ್ಳಿ ಅವಾಗ t half is equal to r naught divided by 2t ಹೌದಾ ಈ ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡು ಅಂತ ಕೇಳಬಹುದು ಇಲ್ಲ ಅಂದ್ರೆ ಈ ಎಕ್ಸ್ಪ್ರೆಷನ್ ಇಂದ ನಿಮಗೆ 1 or 2 ಮಾರ್ಕ್ಸ್ ಇಂದ ಪ್ರಾಬ್ಲಮ್ಸ್ ಅನ್ನ ಕಂಡಕ್ಟ್ ಮಾಡಬಹುದು ಫೈಂಡ್ ದ ಹಾಫ್ ಲೈಫ್ ಪೀರಿಯಡ್ ಆಫ್ ದ zero order reaction ಹೌದಾ zero order reaction ದ ಹಾಫ್ ಲೈಫ್ ಪೀರಿಯಡ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇಸ್ ದಿಸ್ ಮಚ್ ಹೌದಾ ದೆನ್ ದ ರೇಟ್ ಕಾನ್ಸ್ಟೆಂಟ್ ಹೌದಾ k ವ್ಯಾಲ್ಯೂ ಕೊಡ್ತಾರೆ ಆಮೇಲೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಕೊಡ್ತಾರೆ r naught divided by 2k ಮಾಡಿದ್ರೆ ನಿಮಗೆ ಸಿಗ್ತದೆ t half ಸಿಗ್ತದೆ ಇಲ್ಲ ಅಂದ್ರೆ
ಹಾಫ್ ವ್ಯಾಲ್ಯೂ ಕೊಡ್ತಾರ ಕಾನ್ಸಂಟ್ರೇಷನ್ ಕೊಡ್ತಾರ ಕೆ ಅಂತ ಫೈಂಡ್ ಮಾಡಬಹುದು ಇದರಾಗ ಯಾವುದೇ ಎರಡು ಕ್ವಾಂಟಿಟಿಯನ್ನು ಕೊಟ್ಟು ಮೂರನೇ ಕ್ವಾಂಟಿಟಿಯನ್ನ ಏನು ಮಾಡಬಹುದು ಫೈಂಡ್ ಔಟ್ ಮಾಡೋದು ಕೇಳಬಹುದು ಇಲ್ಲ ಅಂದ್ರೆ ನಮಗೆ ಏನು ಮಾಡ್ತಾರೆ ಅದ ಇದು ಯಾವ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿದ್ರೆ ಫೈಂಡ್ ದ ಅಪ್ಲೈ ಪೀರಿಯಡ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ ವಿತ್ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಹೇಳಿ ಒಂದು ವ್ಯಾಲ್ಯೂ ಕೊಡ್ತಾರ ಮುಂದೊಂದು ಯೂನಿಟ್ ಬರೀತಾರೆ ಮುಂದೊಂದು ಯೂನಿಟ್ ಬರ್ತಾರೆ ಫಾರ್ ಎಕ್ಸಾಂಪಲ್ moles per liter per second ಅಂತ ಬರೆದ್ರೆ ನಾವು ಜೀರೋ ಆರ್ಡರ್ ರಿಯಾಕ್ಷನ್ ತಗೋತೀರಿ ಬರೀ ಪರ್ ಸೆಕೆಂಡ್ ಬರೆದ್ರೆ ಏನು ತಗೋತೀರಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ತಗೋತೀರಿ ಆ ರೀತಿ ಏನು ಮಾಡ್ತಾರೆ ಈ ರೀತಿ ಬರೋದು ಆಮೇಲೆ ಇದರಿಂದ ರೇಟ್ ಹಾಫ್ ಲೈಫ್ ಪೀರಿಯಡ್ ಕೇಳ್ತಾರೋ ಅವಾಗ ನಮ್ಗೆ ಆರ್ ನಾಟ್ ಗೊತ್ತಿರ್ತದ ಕೆ ವ್ಯಾಲ್ಯೂ ಗೊತ್ತಿರ್ತದ ಈ ಕೆ ವ್ಯಾಲ್ಯೂ ಮತ್ತು ಆರ್ ನಾಟ್ ವ್ಯಾಲ್ಯೂ ಗೊತ್ತಿರೋದ್ರ ಈ ಯೂನಿಟ್ ದಿಂದ ನಾವೇನು ಮಾಡ್ಬೋದು ಇದು ಜೀರೋ ಆರ್ಡರ್ ಅದನ್ನ ಅಥವಾ ಫಸ್ಟ್ ಆರ್ಡರ್ ನೋಡಿ ಅದು ಯಾವ್ದು ಅದಲ್ಲ ಆ ಆರ್ಡರ್ ಏನು ಮಾಡಬೇಕು ಇಕ್ವೇಷನ್ ಹಾಫ್ ಲೈಫ್ ಪೀರಿಯಡ್ ಅನ್ನು ತಗೊಂಡು ಫೈಂಡ್ ಔಟ್ ಅನ್ನು ಮಾಡಬೇಕು. This is about the zero order reaction. Then come to the first order reaction. Then come to the first order reaction. First order reaction. ಆಲ್ರೆಡಿ ನಿಮ್ಗೆ ಗೊತ್ತದ ಸೇಮ್ ವ್ಯಾಲ್ಯೂಸ್ ಅನ್ನ ಸೇಮ್ ಎಕ್ಸ್ಪ್ರೆಷನ್ ಅನ್ನ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಹೌದಾ ಈಗ ಏನು ತಗೋತೀವಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದಾಗ k = 2.303 divided by t into log r0 divided by r r0 divided by r ಅಂತದ ಈಗ ನನಗೆ ಏನು ಬೇಕಾಗಿದೆ ವ್ಯಾಲ್ಯೂ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಬೇಕಾಗಿದೆ ಅದಕ್ಕೆ ನಾನು ಏನು ತಗೋತೀನಿ the T is exactly equal to the T half, then change in concentration R will be exactly equal to the R0 divided by 2. R0 divided by 2 ಆಗ್ತದೆ ಈ ಎರಡು ವ್ಯಾಲ್ಯೂಸ್ ಅನ್ನು ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ then K is equal to 2.303 divided by T half 2.303 divided by T half into log R0 divided by R0 divided by ಹೌದಾ ಎರಡು ವ್ಯಾಲ್ಯೂಸ್ ಸೇಮ್ ಅದಲ್ಲ R0 ಕ್ಯಾನ್ಸಲ್ ಮಾಡ್ತೀರಿ 1/2 ಅದ ಏನಾಗ್ತದೆ 2 ಆಗ್ತದೆ ಹೌದಾ then K is equal to 2.303 divided by T half into log 2 ಹೌದಾ log 2 ವ್ಯಾಲ್ಯೂ ಅನ್ನು ತಗೊಂಡಾಗ ಏನು ಬರ್ತದೆ K is equal to 2.303 divided by T half into log 2 ಅಂದ್ರೆ 0.3010 20 ಅನ್ನ 1 ಅಲ್ಲಿ ನೋಡ್ತೀರಿ 0.3010 ಇದೆಲ್ಲ ಮಲ್ಟಿಪ್ಲೈ ಮಾಡಿದಾಗ K is equal to 0.693 divided by T half ಬರ್ತದೆ ಅದನ್ನ ನಾವು ಈ ಕಡೆ T half ಅನ್ನು ತಗೊಂಡು ಇಲ್ಲಿ T half ಬರ್ತೀವಿ ಅಂದ್ರೆ T half is equal to 0.693 divided by K 0.693 divided by K. This is the half life period for the first order reactions. ಇದರಲ್ಲಿ ನೀವು 1 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರ ಯಾವ ರೀತಿ ಇರ್ತಂದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ಯಾವ ರೀತಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹೌದಾ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಕೇಳ್ತಾರೆ ಹೌದಾ ಹೌ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆನ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಕೇಳ್ತಾರೆ ಹೌದಾ ಅಥವಾ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್ ಟರ್ಮ್ ಅಂತ ತಗೋತಾರ ಹೌದಾ ಅದಕ್ಕೆ ನಾವೇನು ತಗೋತೀವಿ ದ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ದ ಕಾನ್ಸಂಟ್ರೇಷನ್ ಟರ್ಮ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ ಅದಕ್ಕೆ ಹಾಫ್ ಲೈಫ್ ಪೀರಿಯಡ್ ಎಕ್ಸ್ಪ್ರೆಷನ್ ಬರೆಯೋದು ಫಸ್ಟ್ ಆರ್ಡರ್ದು ಇಟ್ ಇಸ್ T half is equal to 0.693 divided by K. In the above expression it is not containing any concentration term, therefore it is independent on the concentration term. ಹೌದಾ ಇಲ್ಲಿ ಯಾವ ರೀತಿ ಕಾನ್ಸಂಟ್ರೇಷನ್ ಟರ್ಮ್ ಕಾಣತಾವ್ರಿ ಇದಕ್ಕೆ ನಾವೇನು ಬರೆದಿದ್ದೀವಿ T half is equal to R0 divided by 2K ಅಂತ ಬರೆದಿದ್ದೀವಿ ಬಟ್ ಇಲ್ಲಿ ಯಾವುದೇ ರೀತಿ ಕಾನ್ಸಂಟ್ರೇಷನ್ ಟರ್ಮ್ ಇಲ್ಲ therefore half life period for zero ಇದು first order reaction it is independent on the concentration term ಏನಿದೆ independent term ಹೌದಾ ಇಷ್ಟೇನದ half life period ಬಗ್ಗೆ ನೆನಪಿಡ್ರಿ ಆಮೇಲೆ ಅದರೊಳಗೆ ಬರುವಂತ ಕ್ವೆಶ್ಚನ್ಸ್ ಇಂಪಾರ್ಟೆನ್ಸ್ ಬಗ್ಗೆ ನೆನಪಿಡ್ರಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಹೌದಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡ್ರಿ ಇನ್ನು ಇದು ಕಾನ್ಸಂಟ್ರೇಷನ್ ಟರ್ಮ್ ಮುಗಿತು ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಅರೇನಿಯಸ್ ಥಿಯರಿ ಮತ್ತು ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಅಂತ ಬರ್ತದೆ ಅದು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡ್ರಿ